ಗಣೇಶ್ ಸರ್, ಈಗ ಯಾವುದೋ ಒಂದು ಸಿನಿಮಾ ಮಾಡಿದಾಗ ಟೈಟಲ್ ತುಂಬ ಪಾಯಿಂಟ್ ಆಗುತ್ತೆ. ಆ ಟೈಟಲ್ ನೋಡಿ ಒಂದಷ್ಟು ಜನ ಫಿಕ್ಸ್ ಆಗ್ತಾರೆ, ನೋಡೋಣ ಗುರು ಥಿಯೇಟ್ರಿಗೆ ಹೋಗೋಣ ಈ ಸಿನಿಮಾ ನೋಡಿ ಅಂತೇಳಿ. ಕೃಷ್ಣಂ ಪ್ರಣಯ ಸಖಿ ಇದೊಂಥರ ಬೇರೆ ಲ್ಯಾಂಗ್ವೇಜ್, ಯಾವುದೋ ಮಲಯಾಳಂದು ಅಥವಾ ತೆಲುಗು ಆ ಥರ ಫೀಲ್ ಬಂದರೂ ಕೂಡ ಕನ್ನಡದಲ್ಲಿ ಈ ಥರ ಒಂದಷ್ಟು ತುಂಬ ಟೈಟಲಲ್ಲೇ ಒಂದಷ್ಟು ವಿಷಯ ಇಟ್ಕೊಂಡ್ರು. ಪೊಯೆಟಿಕಲ್ ಕೃಷ್ಣಂ ಪ್ರಣಯ, ಹಾಂ, ಕಾವ್ಯಾತ್ಮಕವಾಗಿ. ಫಸ್ಟು ಟೈಟ್ಲು ಬೇರೆ ಇಟ್ಟಿದ್ರು, ಏನಂತ? ಬಂಧನ. ಬಂಧನ, ಓ, ಬಂಧನ ಟೈಟ್ಲ್ ಇತ್ತು. ಸೊ ವರ್ಕ್ ಮಾಡ್ತಾ ಮಾಡ್ತಾ ನಾವೇ ಅಂದ್ಕೊಂಡ್ವಿ ಅದು ಲವ್ ಸ್ಟೋರಿ, ಲೆಜೆಂಡ್ರಿ ಟೈಟ್ಲು. ಅಂದರೆ ಅದರಲ್ಲಿ ಒಂದು ಲವ್ ಫೇಲ್ಯೂರ್ ಇದೆ, ಪ್ರೇಮದ ಕಾದಂಬರಿ ಅನ್ನೋ ಒಂದು ಫೀಲ್ ಇದೆ. ಓಕೆ, ಆ್ಯಂಡ್ ಟ್ರಾಜಿಕ್ ಎಂಡ್ ಇದೆ. ನಮ್ಮ ಕಥೆಗೆ ಆ್ಯಪ್ಟ್ ಆಗುತ್ತೆ, ಆದರೆ ನಮ್ಮದು ಟ್ರಾಜಿಕ್ ಎಂಡ್ ಅಲ್ಲ. ಓಕೆ, ಸೊ ನಾವು ಮಿಸ್ಲೀಡ್ ಮಾಡಬಾರ್ದು, ನಮ್ಮ ಕತೆಗೆ ಹೊಂದಿದ್ರು. ಆ ಟೈಟ್ಲ್, ಲೆಜೆಂಡ್ರಿ ಟೈಟ್ಲು ವಿಷ್ಣು ಸರ್ದು ಇಟ್ಟಿದ ತಕ್ಷಣ ಟ್ರಾಜಿಡಿ ಎಂಡ್ ಅಂತ ಬಂದ್ಬಿಡುತ್ತಲ್ಲ, ಬಂಧನ. ನಿಜ ನಿಜ, ಬೇಡ ಟ್ರಾಜಿಡಿ ಎಂಡ್ ಅನ್ಕೊಂಡ್ಬಿಡ್ತಾರೆ, ಬೇಡ ಅಂತ ಹೇಳಿ ಆ ಲೆಜೆಂಡ್ರಿ ಟೈಟಲ್ನ ಹಾಗೆ ಇಟ್ಟು, ಟೈಟ್ಲ್ನ ಈಗ ಡೈಲಾಗ್ಸ್ ಮಾಡಬೇಕಾದ್ರೆ ಬರ್ಬೋದು ಟೈಟ್ಲ್ ಅಂತ ಸುಮ್ಮನೆ ಇದ್ವಿ. ಒಂದಿನ ರಾಜು ಸರ್ ಫೋನ್ ಮಾಡಿ, ಸರ್ ಒಂದು ಟೈಟ್ಲ್ ಇದೆ ಹೇಳ್ತೀನಿ ಕೇಳಿ. ನೀವೇ ಕೊಟ್ಟಿದ್ದಾರೆ? ಇಲ್ಲ, ರಾಜು ಸರ್ ಡೈರೆಕ್ಟ್ರೆ. ಕೃಷ್ಣಂ ಪ್ರಣಯ ಸಖಿ ಅಂದರು. ಒಂದು ಸೆಕೆಂಡ್ ಪಾಸ್ ಆದೆ ನಾನು. ಓಕೆ, ಪೊಯಿಟಿಕ್ ಆಗಿದೆ, ಇದನ್ನು ಹೇಗೆ ಹೇಳ್ತಾ ಹೇಳ್ತಾ ಬರ್ಬೋದಾ ಏನು ಅಂತ ಯೋಚನೆ ಮಾಡ್ತಿದ್ದೆ. ಅವಾಗ ಅವ್ರು ಹೇಳಿದ್ರು, ಸರ್ ಓಕೆ ಯೋಚನೆ ಮಾಡಿ ಸರ್, ಬಟ್ ಒಂದು ಡಿಸೈನ್ ಕಳಿಸ್ತೀನಿ ನೋಡಿ. ರೈಟ್, ಇದೇ ಡಿಸೈನ್, ಸೇಮ್ ಡಿಸೈನ್ ಕಳಿಸಿದ್ರು. ನನಗೆ ಸಕ್ಕದಾಗ ಅನಿಸ್ತು. ಸರ್ ತುಂಬ ಚೆನ್ನಾಗಿದೆ ಸರ್ ಇದು, ಲೆಟ್ ಅಸ್ ಗೋ. ಒಳ್ಳೆ ಎನರ್ಜಿ. ಕೃಷ್ಣಂ ಪ್ರಣಯ ಸಖಿ ಸಾಂಸ್ಕ್ರಿಟು ಅದೆಲ್ಲ ಅಂದ್ಕೊಂಡು ಕೃಷ್ಣ ಪ್ರಣಯ ಸಖಿ ಅಂತ ಆಗಿದೆ. ಆ ಥರ ಬಂದಿದ್ದ ಟೈಟ್ಲ್. ಆ್ಯಂಡ್ ನಮ್ಮ ಕಥೆಗೆ ಆ್ಯಪ್ಟ್ ಆಗಿತ್ತು.